ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮೇಜರ್ ಮಾಹಿತಿ ಲಭ್ಯ ಆಗಿದೆ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗಿದೆ. ಹತ್ಯೆಗೂ ಮುನ್ನ ಆರೋಪಿ ಬಗ್ಗೆ ಮಾಹಿತಿಯನ್ನ ಸ್ಥಳೀಯರು ನೀಡಿದ್ರು ಅನ್ನೋ ಡೀಟೇಲ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಬೆಂಡಿಗೇರಿ ಪೊಲೀಸರಿಗೆ ಮಾಹಿತಿಯನ್ನ ಸ್ಥಳೀಯರು ನೀಡಿದ್ರು, ಅಲರ್ಟ್ ಮಾಡಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರ. 6 ತಿಂಗಳ ಹಿಂದೆಯೇ ಗಿರೀಶ್ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಸ್ಥಳೀಯರೇ ನೀಡಿದ್ರು. ಸ್ಥಳೀಯರ ಮಾಹಿತಿಯನ್ನೇ ನೆಗ್ಲೆಕ್ಟ್ ಮಾಡಿದ್ರು ಬೆಂಡಿಗೇರಿ ಪೊಲೀಸರು. ಆ ಕಾರಣ ಪೊಲೀಸರಿಗೆ ಮಾಹಿತಿ ಇದ್ರೂ ಕೂಡ ಪೊಲೀಸರು ಅಲರ್ಟ್ ಆಗದೇ ಇದ್ದದ್ದು ಈ ಘಟನೆಗೆ ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಅಂಜಲಿ ಅಂಬಿಗೇರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಇದು. ಸ್ಥಳೀಯರಿಗೆ ಮಾಹಿತಿ ಇತ್ತು, ಸ್ಥಳೀಯರು ಪೊಲೀಸರಿಗೂ ಕೂಡ ಆ ಮಾಹಿತಿಯನ್ನು ನೀಡಿದ್ರು, ಬೆಂಡಿಗೇರಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು. ಆದರೆ ಬೆಂಡಿಗೇರಿ ಪೊಲೀಸರು ಅಲರ್ಟ್ ಆಗಿರಲಿಲ್ಲ, ಆ್ಯಕ್ಷನ್ ತೆಗೆದುಕೊಂಡಿರಲಿಲ್ಲ, ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಈ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಥಳೀಯರೇ ಈಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಒಂದು ವೇಳೆ ಪೊಲೀಸರು ಎಚ್ಚೆತ್ತುಕೊಂಡಿದ್ರೆ ಈ ಘಟನೆ ತಡೆಯಬಹುದಿತ್ತಲ್ವಾ? ಇದು ನಮ್ಮ ಪ್ರಶ್ನೆ ಪೊಲೀಸರಿಗೆ. ಸ್ಥಳೀಯರು ನಿಮಗೆ ಮಾಹಿತಿ ಕೊಟ್ಟಿದ್ರು ಅನ್ನೋದಾದರೆ ನೀವು ಅಲರ್ಟ್ ಆಗಬೇಕಿತ್ತಲ್ವಾ? ಮೃತ ಅಂಜಲಿಗೆ ಮೊದಲೇ ಕೊಲೆ ಬೆದರಿಕೆಯನ್ನು ಆರೋಪಿ ಹಾಕಿದ್ನ. ಹಾಗಾದರೆ ಸ್ಥಳೀಯರಿಗೆ ಈ ವಿಚಾರ ಗೊತ್ತಾಗಿತ್ತು, ಸ್ಥಳೀಯರು ಪೊಲೀಸರು ಗಮನಕ್ಕೂ ಕೂಡ ತಂದಿದ್ರು. ಆದರೆ ಪೊಲೀಸರು ಮಾತ್ರ ಇದನ್ನು ನೆಗ್ಲೆಕ್ಟ್ ಮಾಡಿದ್ರು. ಈ ಕಾರಣದಿಂದ ಆತ ಆ ಕೊಲೆಗಡಿಕೆ ಏನಿದ್ದಾನೆ, ಆತ ಪ್ರೀತಿಯನ್ನು ನಿರಾಕರಿಸಿದ್ದ ತನ್ನ ಪ್ರಿಯತಮೆ ಮೇಲೆ ಕೊಲೆ ಮಾಡಿದ್ದಾನೆ, ಪ್ರಿಯತಮೆ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಅಂಜಲಿ ಮದುವೆ ಮಾಡಿಕೊಡುವಂತೆ ಆರೋಪಿ ದುಂಬಾಲು ಬಿದ್ದಿದ್ದ. ನನಗೆ ಮದುವೆ ಮಾಡಿಕೊಡಿ ಅಂಜಲಿಯನ್ನು ಅಂಥೇಳಿ ಆತ ಬೇಡ್ಕೊಂಡಿದ್ದ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ರು. ಆತ ಥ್ರೆಟ್ ಮಾಡ್ತಾ ಇದ್ದ ಅನ್ನೋದು ಪೊಲೀಸರಿಗೂ ಕೂಡ ಇತ್ತು. ಆದರೆ ಕೊಲೆ ಹಂತದವರೆಗೂ ಕೂಡ ಹೋಗುತ್ತೆ ಅನ್ನೋದು ಪೊಲೀಸರು ಅಂದ್ಕೊಂಡಿರಲಿಲ್ವೇನೋ. ಸ್ಥಳೀಯರು ಮಾತ್ರ ಹೇಳ್ತಾ ಇದ್ರು. ಸ್ಥಳೀಯರು ಹೇಳಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದು ಈ ಕೊಲೆಗೆ ಕಾರಣ ಆಯ್ತಾ ಅನ್ನೋದು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ಬಹಳ ದೊಡ್ಡ ಪ್ರಶ್ನೆ. ಬೆದರಿಕೆ ಹಾಕಿದ್ದು ಪೊಲೀಸರಿಗೆ ಹೇಳಿದ್ದೀವಿ. ಈಗ ಹನುಮ ಜಯಂತಿ ಎಷ್ಟನೇ ತಾರೀಕು ಇತ್ರಿ? ಅವನ ಬೆದರಿಕೆ ಹಂಗ ಹೇಳಿಲ್ಲ ರೀ ಅವ್ರ. ಈ ಒಂದು ಹುಡುಗಿ ಕೊಲೆ ಆಗೈತಲ್ಲ ಅಂಜಲಿ, ನನ್ನ ಜೋಡಿ ನೀ ಮೈಸೂರಿಗೆ ಬರ್ಲಿಲ್ಲ, ನಿನ್ ಕೊಂದ ಹೋಗ್ಕೆ ನಾ ಮೈಸೂರಿಗೆ ಅಂತ, ನಿನ್ ಕೊಂದು ಮೈಸೂರಿಗೆ ಹೋಗ್ಕೆ ನಂದು ಬೆದರಿಕೆ ಹಾಕಿದ್ದಾನೆ. ಅದನ್ನ ಕೇಳಿ ನಾವು ಬಂದು ಹೇಳಿದೀವ್ರಿ ಪೊಲೀಸರಿಗೆ. ಅವ್ರು ನಾ ಎಲ್ಲ ಇದು ಎನ್ಕ್ವೈರಿ ಮಾಡ್ತೇವೆ ಅಂತಂದ್ರಿ. ಅವ್ರನ್ನ ಅವ ಹಿಂಗ ಅಂದಿದ್ದೆಲ್ಲ ಬೆದರಿಕೆ ಹಾಕೇನ ಅಂತ ಹೇಳಿದ್ವಿ. ಅವ್ರು ಏನಂದ್ರೆ ಈಗ ಒಂದು ಆಗೈತಲ್ಲ, ಈಗ ಆಲ್ರೆಡಿ ಕ್ರಿಮಿನಲ್ ಹಿನ್ನೆಲೆ ಇದ್ದಾವ್ರಿ. ಅವನ ಮೇಲೆ MOB ಇದೆ, ಬೆಂಡಿಗೇರಿ ಠಾಣೆಯಲ್ಲಿದೆ, ಗಂಟಿಗೇರಿಯಲ್ಲಿದೆ, ಟೌನ್ದಲ್ಲಿದೆ. ಮತ್ತು ಈ ಹುಡುಗಂದು ಇದೇನು ಒಂದೇ ಪ್ರಕರಣ ಏನಲ್ಲ. ಇದೇ ರೀತಿ ಸಾಕಷ್ಟು ಮಂದಿ ಹುಡುಗಿಯರನ್ನ ಲವ್ ಮಾಡಿ ಫೋರ್ಸೇಬಲ್ ಅವ್ರ ಮನೆಯಾಗಿರುವಂಥ ಬಂಗಾರಿಂಕರ ಕದಿಯೋದು ಇದು ಮಾಡ್ಯಾನ. ಈ 6 ತಿಂಗಳ ಹಿಂದ್ಗಡೆ ಸ್ವತಃ ನಾನೇ ಫಿಸಿಕಲಿ ಹೋಗಿ ಬೆಂಡಿಗೇರಿ ಠಾಣೆಗೆ ನಾನು ಸ್ವತಃ ಹೋಗಿ ಕಂಪ್ಲೇಂಟ್ ಕೊಟ್ಟೇನಿ. ಏನಂತ, ಸಾಹೇಬ್ರ ನೋಡ್ರಿ, ಈ ಹುಡುಗ ಒಂದು ಅಪ್ರಾಪ್ತೆ ಬಾರ್ಕಿನ ಲವ್ ಮಾಡಿ ಅವ್ರ ಮನೆಯೊಳಗಿರುವಂಥ ಎಲ್ಲ ಬಂಗಾರಗಳನ್ನ ಕದ್ಕೊಂಡು ಇಷ್ಟೆಲ್ಲ ಘಟನೆ ನಡೆಸ್ಯಾನ, ನೀವು FIR ಮಾಡಿ ಅವ್ನು ಒಳಗೆ ಹಾಕ್ರಿ ಅಂತ ಹೇಳಿದ್ವಿ. ಅವಾಗ ಅವ್ರು ಒಳಗೆ ಹಾಕಿದ್ದ ಕರೆ ಆದರೆ ಇವತ್ತು ಈ ಘಟನೆ ಹಾಕಿದ್ದಿಲ್ಲ. ಎಲ್ಲೋ ಒಂದು ಕಡೆ ಅಲ್ರಿ 100ಕ್ಕೆ 100 ನಿಷ್ಕಾಳಜಿ ವಹಿಸೈತಿ. ಏನಾಗೈತಿ ವಿಷಯ ಹೇಳ್ತೀನಿ ನೋಡ್ರಿ ನಿಮ್ಗೆ. ಪೊಲಿಟಿಷಿಯನ್ ಬಗ್ಗೆ ಪೊಲೀಸ್ ಇಲಾಖೆಗೆ ನಾವು ಯಾರಾದರೂ ನೀವೇ ಹೋಗಿರ್ಬೇಕಾರೆ ನಾಳೆ ಸರ್ ನನ್ನ ಒಂದು ಮೊಬೈಲ್ ಕಳುವಾಗಿದೆ ಅಂದ್ರೆ ಹೌದಾ ಪಾಪ ಅಂತ ಇಮಿಡಿಯೇಟ್ FIR ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರು. ಹೌದಾ ನೋಡಿರಿ, ಎಲ್ಲಾದರೂ ಮನೆಗೆ ಇಟ್ಟಿರ್ಬೋದೇನೋ, ನೋಡಿರಿ ಮನೆಗೆ ಯಾರು ತೊಗೊಂಡಿರ್ಬೋದೇನೋ, ನೋಡಿರಿ ಎಲ್ಲರೂ ಮರ್ತಿರ್ಬೋದೇನೋ ಅಂತಾರೆ. ಅವ್ರು ಇಮ್ಮಿಡಿಯೇಟ್ ಬಂದಾಗ ಯಾವುದೋ ಫಿರ್ಯಾದಿ ಕೊಡೋಕೆ ಬಂದಾಗ ಆ ಫಿರ್ಯಾದಿನ ಗಂಭೀರವಾಗಿ ತೊಗೊಂಡು ಅವರು ಕಾನೂನಾತ್ಮಕ ಚಟುವಟಿಕೆ ನಡೆಸಿದ್ದ ಕರೆ